ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆನಾ ಆಗಿಲ್ವಾ? ಸೊ ಆಗಿದ್ರೆ ಯಾರಿಗೆಲ್ಲ ಆಗಿದೆ, 20ನೇ ಕಂತಿನ ಹಣ ಯಾವತ್ತಿಂದ ಬಿಡುಗಡೆ ಆಗಿದೆ, ಯಾರ್ದಾದ್ರೂ ಅಕೌಂಟಿಗೆ ಕ್ರೆಡಿಟ್ ಆಗಿದೆನಾ ಇಲ್ವಾ ಅನ್ನೋ ಪ್ರೂಫ್ ಸಮೇತ ನಾವು ಮಾತಾಡಿದ್ರೇ ಇದಕ್ಕೊಂದು ವ್ಯಾಲ್ಯೂ ಅನ್ನೋದಿರುತ್ತೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಹೆಂಗಾಗಿದೆ ಅಂತ ಹೇಳಿದರೆ, ಸೊ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಈ ರೀತಿಯಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರು ಹೇಳಿದಾಗೆ ನಾವು ಹೇಳ್ತೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದರೆ, ಯೂಟ್ಯೂಬರ್ ಅವರೊಂದು ವಿಡಿಯೋಗೋಸ್ಕರ ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನ ಬಂದಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಎಲ್ಲರೂ ಮಾತಾಡ್ತಾರೆ. ಸೊ ಖಂಡಿತವಾಗ್ಲೂ ಆ ರೀತಿ ಏನಿರೋದಿಲ್ಲ. ಬಟ್ ನನ್ನ ಚಾನಲಲ್ಲಿ ನಾನು ಯಾವತ್ತೂ ಆ ರೀತಿ ಫಾಲ್ಸ್ ಕಮಿಟ್ಮೆಂಟ್ನ ಕೊಟ್ಟಿರೋದಿಲ್ಲ. ಏನೆಲ್ಲ ಸ್ಟೇಟ್ಮೆಂಟ್ಗಳು ಬಂದಿರುತ್ತೋ ಅದನ್ನು ನಾನು ಹೇಳಿರ್ತೀನಿ. ಖಂಡಿತವಾಗ್ಲೂ 20ನೇ ಕಂತಿನ ಹಣದ ಬಗ್ಗೆನೇ ನಾನು ಇವಾಗ ವಿಡಿಯೋ ಮಾಡ್ತಿರೋದು. ಸೊ ಹಣ ಬಂದಿದೆ, ಯಾರಿಗೆಲ್ಲ ಬಂದಿದೆ, ಯಾವಾಗ ಕ್ರೆಡಿಟ್ ಆಗಿದೆ, ಸೊ ಉಳಿದವರಿಗೆ ಯಾವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನಾನು ಬೆಳಗ್ಗೆ ತಾನೇ ಹಾಕಿದ್ದೆ. ಅವರು ನೆಕ್ಸ್ಟ್ ವೀಕಲ್ಲಿ 4,000 ಕೊಡ್ತಾರೆ. ಈ ವೀಕಲ್ಲಿ ಹಣ ಬಿಡುಗಡೆ ಆಗೋದಿಲ್ಲ. ಬಿಡುಗಡೆ ಆದರೆ ಇವತ್ತು ನಾಳೆ ನಾಡಿದ್ದು ಈ 3 ದಿನದ ಒಳಗಡೆ ಬರಬೇಕು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ಅದ್ರಲ್ಲಿ ಕೊಟ್ಟಿದ್ದೆ. ಖಂಡಿತವಾಗ್ಲೂ ನಾನು ಹೇಳಿರೋ ಮಾತು ನಿಜ ಆಗಿದೆ. ಸೊ ನಿನ್ನೆ ಮೊನ್ನೆ ಒಂದಷ್ಟು ಯಾವುದೋ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಈ ವಾರ ಹಣ ಬರೋದು 90% ಡೌಟ್ ಇದೆ. ನಾವು ಶೀಘ್ರದಲ್ಲೇ ಬಿಡುಗಡೆಯನ್ನು ಮಾಡ್ತೀವಿ. ಮಾರ್ಚ್ ತಿಂಗಳ ಹಣದಲ್ಲಿ ಸ್ವಲ್ಪ ತಾಂತ್ರಿಕ ದೋಷಗಳಿದೆ. ಸೊ ಮುಂದಿನ ವಾರದಲ್ಲಿ ಒಟ್ಟಿಗೆ 4,000 ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಸೊ ಅದೇ ಮಾಹಿತಿನ ನಾನು ನಿಮಗೆ ಹೇಳಿದ್ದೆ. ಯಾಕಂದರೆ ನಿನ್ನೆ ತಾನೇ ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ. ಸೊ ಅದನ್ನೇ ನಾನು ನಿಮಗೆ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಸ್ವಂತಾಗಿ ನಾನು ಹೇಳಿರೋದೇನಿರಲ್ಲ. ಸೊ ಏನು ಸ್ಟೇಟ್ಮೆಂಟ್ ಬಂದಿತ್ತು ಅದನ್ನು ಹೇಳಿದ್ದೆ ನಾನು. ಸದ್ಯಕ್ಕೆ ಯಾರನ್ನೂ ಗೃಹಲಕ್ಷ್ಮಿ ಹಣನ ನಂಬ್ಕೋಬೇಡ್ರಿ. ನಿಮಗೆ ಗೃಹಲಕ್ಷ್ಮಿ ಹಣ ಬಂದು ಏನಂತೇಳಿದ್ರೆ ಮುಂದಿನ ವಾರದಲ್ಲಿ ಸಿಗೋ ಅಂಥದ್ದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಬಟ್ ಇವಾಗ ನಿಮಗೆ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, 20ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ, ಕ್ರೆಡಿಟ್ ಕೂಡ ಆಗಿದೆ. ಸೊ ಇದನ್ನು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ದೀಪ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ, ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಜಸ್ಟ್ 3:15 ತಾನೇ ಅದು ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿರ್ತಕ್ಕಂಥವ್ರು ನನಗೆ ವಾಟ್ಸಪ್ಪಲ್ಲಿ ಹಾಕಿದ್ರು. ಸೊ ಅದನ್ನೇ ನಾನು ನಿಮಗೆ ತೆಗೆದುಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಇವತ್ತು 3:15ಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ. ನಿಮಗೆ ಗೊತ್ತಿದೆ, ಹಂತವಾಗಿ ಬರುತ್ತೆ. ಎಲ್ಲರ ಖಾತೆಗೂ ಹಣ ತಲುಪಲಿಕ್ಕೆ 10ರಿಂದ 12 ದಿನ ಟೈಮ್ ತಗೊಳುತ್ತೆ. ಹಂತವಾಗಿ ಅವ್ರು ಬಿಡುಗಡೆ ಮಾಡ್ತಾರಲ್ವ. ಸೊ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಬಿಡುಗಡೆ ಮಾಡ್ತಾರೆ. ಸೊ ಆ ರೀತಿಯಾಗಿ ನೋಡೋದಾದ್ರೆ ನಿಮಗೆ ಇನ್ನು ಒಂದು ವಾರದೊಳಗಡೆ ಆಲ್ಮೋಸ್ಟ್ ಎಲ್ಲ ವಾರದಿಂದ 10 ದಿನದ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೂ 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ನಿಮಗೆ ಬರುತ್ತೆ. ಸೊ ಇವಾಗ ಏಪ್ರಿಲ್ ಮತ್ತು ಮೇ ತಿಂಗಳ ಎರಡು ಹಣ ಉಳ್ಕೊಳುತ್ತೆ. ಸೊ ಅದನ್ನು ಅವರು ಮುಂದಿನ ವಾರದಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ 21ನೇ ಕಂತಿಂದನ್ನು. ಬಟ್ 21ನೇ ಕಂತಿನ ಬಗ್ಗೆ ಅಪ್ಡೇಟ್ ಬಂದಾಗ ನಾನು ಹೇಳ್ತೀನಿ. ಬಟ್ ಸದ್ಯಕ್ಕಂತೂ 20ನೇ ಕಂತಿನ ಹಣ ಎಲ್ಲರಿಗೂ ರಿಲೀಸ್ ಆಗಿದೆ. ಅದೇ ರೀತಿಯಾಗಿ 19ನೇ ಕಂತು ಯಾರಿಗೆಲ್ಲ ಬಂದಿಲ್ಲ, ಮೇ ಬಿ ನಿಮಗೆ ಫಸ್ಟ್ 19 ಬಂದು ಆಮೇಲೆ ಒಂದು 2-3 ದಿನಕ್ಕೆ 20ನೇ ಕಂತು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸಲ ನಿಮ್ಮ ಅಕೌಂಟ್ ಅಥವಾ DBT ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಸಲ ಬ್ಯಾಂಕ್ಗಳಿಂದ ನಮಗೆ ನೋಟಿಫಿಕೇಶನ್ ಬರೋದಿಲ್ಲ. ಸೊ ಬೆಟರ್ ಅಂತ ಹೇಳಿದರೆ ನೀವು DBT ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡ್ತಾ ಹೋಗಿ DBT ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅಂದರೆ ಯಾವ್ಯಾವ ತಿಂಗಳದ ಹಣ ಬಂದಿದೆ, ಯಾವ ತಿಂಗಳದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮ್ಮ ಸ್ಟೇಟಸ್ ಕೂಡ ಅದರಲ್ಲಿ ಗೊತ್ತಾಗುತ್ತೆ. DBTನಲ್ಲಿ ಬ್ಯಾಂಕಿಂದ ಮೆಸೇಜ್ ಬಂದಿಲ್ಲ ಅಂತೇಳಿ DBTನ ಚೆಕ್ ಮಾಡ್ಕೊಳ್ಳಿ. ಅದರ್ವೈಸ್ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 20ನೇ ಕಂತಿನ ಹಣ ಇವತ್ತು ನಿಜವಾಗ್ಲೂ ರಿಲೀಸ್ ಆಗಿದೆ. ಸೊ ಸ್ಟೇಟ್ಮೆಂಟನ್ನೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಬ್ಯಾಂಕ್ ಕಡೆಯಿಂದ ಬಂದಿರೋಂಥ ಮೆಸೇಜನ್ನು. ಸೊ ಯಾರೆಲ್ಲ ಕಾಯ್ತಾ ಇದ್ರಿ 20ನೇ ಕಂತಿನ ಹಣ ಇನ್ನು ಯಾವಾಗ ಬರುತ್ತೋ ಏನೋ, ಸೊ ನಮ್ಮ ಕಮಿಟ್ಮೆಂಟ್ಗಳಿದೆ, ನಮಗೆ ತೊಂದರೆ ಆಗುತ್ತೆ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅವ್ರು ಏನಂದರೆ ಕಂತುಗಳನ್ನ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಬಟ್ ಅದು ಕರೆಕ್ಟ್ ಟೈಮಿಗೆ ಬರ್ತಾ ಹೋದರೆ ನಿಜವಾಗ್ಲೂ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ 4 ಕಂತು ಪೆಂಡಿಂಗ್ ಉಳಿದಿರೋದಕ್ಕೇನಾದರೂ ಮೋಸ್ಟ್ಲಿ ಈ ಥರ ಆಯಿತೋ ಏನೋ ಗೊತ್ತಿಲ್ಲ. ಈ ಕಂತುಗಳೆಲ್ಲ ಕ್ಲಿಯರ್ ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರು ಕರೆಕ್ಟಾಗಿ ಗೃಹಲಕ್ಷ್ಮಿನ ತಿಂಗಳ ಕೊಡ್ತಾರಾ ಏನು ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗಿದೆ. ಬಟ್ ಅದಕ್ಕಿಂತ ಮುಂಚೆ ಏನೋ 2 ಕಂತು ಕ್ಲಿಯರ್ ಆಗೋದಿದೆ. ಅದು ಕಂತು ಕ್ಲಿಯರ್ ಆದಮೇಲೆ ನಾವು ಯಾವುದಕ್ಕಾದ್ರೂ 2 ಅನ್ನೋದಕ್ಕಿಂತ ಮೇ ತಿಂಗಳದ್ದು ಆಬ್ವಿಯಸ್ಲಿ ಈ ತಿಂಗಳಲ್ಲಿ ಬರಬೇಕಿತ್ತು. ಬಟ್ ಇವಾಗ ಏಪ್ರಿಲ್ ತಿಂಗಳದ್ದು ಕ್ಲಿಯರ್ ಮಾಡಬೇಕು ಅವರು. ಏಪ್ರಿಲ್ ತಿಂಗಳದ್ದು ಕ್ಲಿಯರ್ ಆದ್ರೇ ಅದಕ್ಕೊಂದು ಕ್ಲಾರಿಟಿ ಸಿಗೋದು. ಸದ್ಯಕ್ಕಂತೂ ಇವಾಗ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ, ಯಾರಿಗೆಲ್ಲ ಹಣ ಕ್ರೆಡಿಟ್ ಆಗಿದೆ, ಈ ವಿಡಿಯೋ ನೋಡೋದು ಖಂಡಿತ ನನಗೆ ಮೆಸೇಜಲ್ಲಿ ತಿಳಿಸಿ ನೀವು ಕಮೆಂಟ್ ಬಾಕ್ಸಲ್ಲಿ. ಯಾರಿಗೆ ಬಂದಿದೆ, ಯಾರಿಗೆ ಬಂದಿಲ್ಲ, ಯಾವ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸಿ. ಸೊ ಅದ್ರ ಬಗ್ಗೆ ನಾನು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಆಗೋದು ಇನ್ನೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.